ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಮ್ಸಸ್ ಕಿಚನ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿ ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಹುಣಸೆ ಹಣ್ಣಿನ ಚಿತ್ರಾನ್ನ ಅಂತಲೂ ಕರೀತಾರೆ ಅಥವಾ ಹುಳಿ ಹಣ್ಣ ಅಂತಲೂ ಕರೀತಾರೆ. ಬನ್ನಿ ಈಗ ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನು. ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನು. 1 ಕಡ್ಡಿ ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿ ಹಾಕಾದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ, ಒಂದು 3. ಇದ್ರ ಜೊತೆಗೇನೆ ನಾನೊಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಅರಿಶಿನ 1/4 ಸ್ಪೂನ್ ಅಷ್ಟು. ಉಪ್ಪು, ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ ಅಷ್ಟು ಹುರ್ಕೊಳ್ಳೋಣ. ಸೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಫುಲ್ ಕ್ಲೀನಾಗಿ ಎಣ್ಣೆನಲ್ಲೇ ಬೇಯಬೇಕು. ನೋಡಿ, ಈ ಹುಳಿ ಚಿತ್ರಾನ್ನ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಳ್ಬೋದು. ಟೈಮ್ ಇಲ್ಲದೆ ಇರಬೇಕಾದ್ರೆ ನೀವು ಈ ರೀತಿ ಒಂದು 5 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಗೊಜ್ಜುನ. ನೋಡಿ, ಈಗ ಬೆಂದಿದೆ. ಈಗ ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ. ನಾನು ಹುಣಸೆ ಹಣ್ಣು ಆಲ್ರೆಡಿ ನೆನೆಸಿ ಈ ರೀತಿ ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇದೇ ರೀತಿ ಸಣ್ಣ ಊರಿನಲ್ಲೇ ಇದು ಸ್ವಲ್ಪ ನೀರು ಥರ ಇದೆಯಲ್ಲ, ಈ ಹುಣಸೆ ಹಣ್ಣಿನ ರಸ ಇದು ಗಟ್ಟಿ ಆಗಬೇಕು. ಅಲ್ಲಿ ತನಕ ಇದನ್ನು ಕ್ಲೀನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ, 2ರಿಂದ ಒಂದು 3 ನಿಮಿಷ ಇದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋದು ಬಿಡೋಣ. ನೋಡಿ, ಈಗ ಗೊಜ್ಜು ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ಆಲ್ರೆಡಿ ಒಂದು ಬೌಲಷ್ಟು ರೈಸ್ನ ತೆಗೆದಿಟ್ಟಿದ್ದೆ. ಸೊ ಈಗ ರೈಸ್ನ ಹಾಕೋತೀನಿ ಇದಕ್ಕೆ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಕಡಲೆ ಬೀಜನೂ ಹಾಕೊಳ್ಬೋದು, ಬಟ್ ನಾನು ಇದರಲ್ಲಿ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಹುಳಿ ಚಿತ್ರಾನ್ನ ಅಂತಲೂ ಕರೀತಾರೆ, ಹುಣಸೆ ಹಣ್ಣಿನ ಚಿತ್ರಾನ್ನ ಅಂತಲೂ ಕರೀತಾರೆ. ತಿನ್ನೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದ್ಸರಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕಮ್ಮಿ ಆಗಿದ್ರೆ ಇವಾಗಲೇ ಉಪ್ಪು ಹಾಕೋಬಿಡಿ. ಈಗ ಇದನ್ನು ಒಂದು ನಿಮಿಷದಷ್ಟು ಸಿಮ್ಮಲ್ಲೇ ಅದು ರೈಸ್ ಎಲ್ಲ ಬಿಸಿ ಆಗೋದಕ್ಕೆ ಬಿಡೋಣ, ಆ ಮಸಾಲೆ ಜೊತೆಗೆ ಬೆರೆಯೋದಕ್ಕೆ. ಈಗ ಆಗಿದೆ ಇದು. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋವಂಥ ಟೈಮು. ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಅದೆಲ್ಲ ಎಷ್ಟು ಸಿಂಪಲ್ಲಾಗಿ ಹುಳಿ ಹಣ್ಣ ಅಂದರೆ ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ತುಂಬ ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲೇ ಟಿಫನ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ನೀವು ಕೂಡ ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಆಮ್ಸಸ್ ಕಿಚನ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.